ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ಅಯೋಗ್ಯಮವಿಚಾರೀಣಾಂ ವಿನಾಶಂ ಕುರು ಶಾಸನೆ ಅನ್ಯಥಾ ದುರ್ವಿಚಾರೇಣ ವಿನಾಶೇತಿ ಸತ್ಕೃತಂ. ಟೆರರಿಸ್ಟ್ಸ್ ಆರ್ idiots are to be killed legally soon. Otherwise, they will definitely smash the innocents of the society. ಅಯೋಗ್ಯಮ ವಿಚಾರಿಣಾಂ, ಅಯೋಗ್ಯರು ಮತ್ತು ವಿಚಾರವಲ್ಲದವರು, ವಿಚಾರಹೀನರು, ಅವಿಚಾರಿಗಳು, ಅವರನ್ನು ಆದಷ್ಟು ಬೇಗ ಶಾಸನ ಪ್ರಕಾರವಾಗಿ ವಿನಾಶ ಮಾಡಬೇಕು. ನಾಶನಂಕುರು ಶಾಸನೆ, ನಾಶನ ಮಾಡಿಬಿಡಬೇಕು. ಇಲ್ಲದಿದ್ದರೆ ಅನ್ಯಥಾ, ಅಲ್ಲದಿದ್ದರೆ ದುರ್ವಿಚಾರೇಣ, ಅವರ ಕೆಟ್ಟ ಭಾವನೆಗಳಿಂದ, ಕೆಟ್ಟ ಮನಸ್ಸಿನಿಂದ, ಕೆಟ್ಟ ವಿಚಾರಗಳಿಂದ ಸತ್ಕೃತಂ, ಒಳ್ಳೆಯವರು ಮಾಡಿದಂತಹ ಒಳ್ಳೆಯತನವನ್ನೆಲ್ಲ ವಿನಾಶೇತಿ, ನಾಶ ಮಾಡುತ್ತಾರೆ. ಕೆಟ್ಟವರು ಒಳ್ಳೆಯತನವನ್ನು ನಾಶ ಮಾಡುವುದಕ್ಕಿಂತ ಮೊದಲು ಕೆಟ್ಟವರನ್ನು ಆದಷ್ಟು ಬೇಗ ನಾಶ ಮಾಡುವುದೇ ಒಳ್ಳೆಯದು. ದುಷ್ಟ ದೈತ್ಯ ಪ್ರಕರ್ಷೇಣ ಭವಂತಿ ನರಕ ಭುವಿ ತದರ್ಥ ಸಾಮದಂಡೇನ ವಿನಾಶಂಕುರು ದಾನವಂ. ಮಾ ಅರ್ತ್ will become the hell if terrorists and idiots are exaggerated. So, idiots or terrorists are to be killed legally as soon as possible. ದುಷ್ಟ ದೈತ್ಯ ಪ್ರಕರ್ಷೇಣ, ದುಷ್ಟರು, ದೈತ್ಯರು, ರಾಕ್ಷಸರು ಹೆಚ್ಚಾದಂತೆ ಭವಂತಿ ನರಕ ಭುವಿ, ಈ ಭೂಮಿಯು ನರಕವಾಗಿ ಹೋಗುತ್ತದೆ. ತದರ್ಥೆ, ಆದ್ದರಿಂದ ಸಾಮ, ದಂಡ, ದಾನ ಭೇದಗಳಿಂದ ಯಾವುದಾದರೂ ಒಂದು ರೂಪದಿಂದ ವಿನಾಶಂಕುರು ದಾನವಂ, ದಾನವರನ್ನು ನಾಶ ಮಾಡಿಬಿಡಲೇಬೇಕು. ಸಜ್ಜನೇನ ಯದಾ ಪ್ರೋಕ್ತಂ ದುರ್ಜನೈ ತತ್ತಿರಸ್ಕೃತಂ ದಂಡಾಧಾರಿತ ತದ್ವಾಕ್ಯಂ ತತ್ಕ್ಷಣೇ ಅನುಚಾಲಿತಂ. Idiots will definitely refuse the noble guidelines introduced by the good people. But the same thing, same words is said with rules, with a gun. Everybody will follow it. So, follow the best method to maintain the peace and harmony in the society. ಸಜ್ಜನೇನ ಯದಾ ಪ್ರೋಕ್ತಂ, ಒಳ್ಳೆಯವರು ಒಳ್ಳೆ ಮಾತನ್ನು ತಪ್ಪು ಕಣಪ್ಪ, ಹಿಂಗೆ ಮಾಡಬೇಡ ಅಂತ ಹೇಳಿದ್ರೆ ಯಾರೂ ಕೇಳೋದಿಲ್ಲ. ದುರ್ಜನೈ ತಿರಸ್ಕೃತಂ, ಅದಕ್ಕಿಂತ ಹೆಚ್ಚು ಅದನ್ನು ತಮಾಷೆ ಮಾಡಿ ತಿರಸ್ಕಾರ ಮಾಡೋರೇ ಜಾಸ್ತಿ. ಆದರೆ ಅದೇ ಮಾತನ್ನು ದಂಡವನ್ನು ಹಿಡಿದುಕೊಂಡು, ಗನ್ ಹಿಡಿದುಕೊಂಡು ಅದೇ ವಾಕ್ಯವನ್ನು ಹೇಳಿದರೆ ತತ್ಕ್ಷಣೇ ಅನುಚಾರಿತಂ, ಆಯ್ತು ಕಣಪ್ಪ, ಬಗ್ಗಿದ್ರೆ ಜುಟ್ಟು ಹಿಡಿತಾರೆ, ಎದ್ದರೆ ಕಾಲು ಹಿಡಿತಾರೆ. ಅದರಿಂದ ಸರಿಯಾದ ಕ್ರಮವನ್ನು ಅನುಸರಿಸಿ, ದ ಬೆಸ್ಟ್ ಮೆಥಡ್ ಟು ಮೇಂಟೈನ್ ದ ಪೀಸ್, ಒಳ್ಳೆಯ ದಾರಿಯನ್ನು ಅನುಸರಿಸಿ ಆದಷ್ಟು ಬೇಗ ಶಾಂತಿಯನ್ನು ನೆಲೆಸಿಬಿಡಬೇಕು. ಕಾರಾಗೃಹ ನಿವಾಸಂತೂ ನಾಕದರ್ಶನ ತತ್ಸಮಂ ಉತ್ಕರ್ಷೆ ಸಾರ ವೈಭೋಗಂ ದೌರ್ಭಾಗ್ಯ ರಾಜಕಾರಣಂ. Nowadays, the prison life is the best place to live like a heaven, thanks to bad politicians or political system, as well as the king of the contemporary world. ಕಾರಾಗೃಹ ನಿವಾಸಂತೂ ನಾಕದರ್ಶನ ತತ್ಸಮಂ, ಕಾರಾಗೃಹ ನಿವಾಸವು ಅದ್ಯತನ ಕಾಲದಲ್ಲಿ ಸ್ವರ್ಗ ಸಮಾನವಾಗಿದೆ. ತತ್ಸಮಂ ಉತ್ಕರ್ಷೆ ನಾಕ ಸಾರವೈಭೋಗಂ, ಎಲ್ಲ ರೀತಿಯ ಸೌಲಭ್ಯಗಳು ಹೊರಗಡೆ ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ, ಜೈಲೊಳಗೆ ಬೇಕಾದಷ್ಟು ಸಿಗುತ್ತದೆ. ಉತ್ಕರ್ಷೆ ಸಾರ ವೈಭೋಗಂ, ಇದಕ್ಕೆ ಕಾರಣ ಏನು? ದೌರ್ಭಾಗ್ಯ. ಇದೇ ನಮ್ಮ ದೌರ್ಭಾಗ್ಯ. ನಮ್ಮ ರಾಜಕಾರಣಿಗಳು, ನಮ್ಮ ರಾಜ್ಯ, ನಮ್ಮ ರಾಜ, ಇವರ ದುರ್ಭಾಗ್ಯದಿಂದ, ನಮ್ಮ ದುರ್ಭಾಗ್ಯದಿಂದ ಇವರು ನಮಗೆ ಸಿಕ್ಕಿ ಇವರು ಇಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿರುವುದು ದುರಂತ ನಾಯಕ, ದುರಂತವೇ ಸರಿ. ಸಾಹಸೋದ್ಯಮಿ ಆಹ್ವಾನಂ ರಾಮಗ್ರಾಮ ಸುಧಾರಣೆ ದಶವರ್ಷಾಣಿ ತದ್ಗ್ರಾಮಂ
ವಿಕಾಸೇ ದೀಯತಾಂ ಸತಾಂ. We have to bring the good industrialists for the development of the rural areas for 10 years. ಸಾಹಸೋದ್ಯಮಿರ ಆಹ್ವಾನಂ, ಒಳ್ಳೆಯ ಅತ್ಯುತ್ತಮವಾದ ಇಂಡಸ್ಟ್ರಿಯಲಿಸ್ಟ್ಗಳನ್ನು, ಉದ್ಯಮಿಗಳನ್ನು, ರಾಮಗ್ರಾಮವನ್ನು ಸುಧಾರಣೆ ಮಾಡಲು ಹಳ್ಳಿಗೆ ಅವರನ್ನು ಒಂದು ಹಳ್ಳಿಯನ್ನೇ ಅವರಿಗೆ ವಹಿಸಿಕೊಡಬೇಕು. 10 ವರ್ಷಗಳ ಕಾಲ ಮಾತ್ರ ಅವರಿಗೆ ವಹಿಸಿಕೊಟ್ಬಿಟ್ಟು ಅದನ್ನು ಪೂರ್ತಿ ವಿಕಾಸ ಮಾಡಿ ಅಂಥೇಳಿ 10 ವರ್ಷಗಳ ಕಾಲ ಅಗ್ರಿಮೆಂಟ್ ಮಾಡಿ ಅವರನ್ನು ವಿಕಾಸ ಮಾಡಲು, ಒಂದು ಕೈಗಾರಿಕೆಯನ್ನು ವಿಕಾಸ ಮಾಡಲು ಹೇಗೆ ಉದ್ಯಮಿಗಳನ್ನು ಬಳಸಿಕೊಳ್ಳುತ್ತೇವೆಯೋ ಹಾಗೆ ಗ್ರಾಮವನ್ನು ಅಭಿವೃದ್ಧಿ ಮಾಡಲು ಉದ್ಯಮಿಗಳಿಗೆ 10 ವರ್ಷಗಳ ಕಾಲ ಆ ಹಳ್ಳಿಯನ್ನು ವಹಿಸಿಬಿಡಬೇಕು. ತಪ್ಪು ಮಾಡಿದರೆ ಶಿಕ್ಷೆ ಇದ್ದೇ ಇರುತ್ತದೆ. ವಿಕಾಸ ಮಾಡಲು ಅವರಿಗೆ ಅವಕಾಶ ಕೊಡಬೇಕು. ತುಂಬ ಚೆನ್ನಾಗಿ ಹಳ್ಳಿಯನ್ನು ಅಭಿವೃದ್ಧಿ ಮಾಡಿದ ನಂತರ ತುಂಬ ಚೆನ್ನಾಗಿ ಮಾಡಿದ್ದರೆ ಅವರಿಗೆ ಮತ್ತೊಂದು ಹಳ್ಳಿಯನ್ನು 10 ವರ್ಷಗಳ ಕಾಲ ಕೊಡುವುದರ ಮೂಲಕ ಇಡೀ ಹಳ್ಳಿ ಗ್ರಾಮವನ್ನು ಅಭಿವೃದ್ಧಿಪಡಿಸಬಹುದು. ಗ್ರಾಮೇ ಉದ್ಯಮಿರಾಗತ್ಯ ವಿಕಾಸಂ ಮೂಲಸಂಪದಾಂ ಸುಮಾರ್ಗಂ ಸೌರಶಕ್ತಿನ ಪ್ರಕೃತಿಂ ಜಲಸ್ವಚ್ಛತಾಂ. The industrialists who come for the development of the rural areas should develop the basic infrastructure of that particular village, especially proper roads, solar electricity, nature development, as well as the improvement of lakes, and they have to maintain the sanitation. They have to inculcate the minds of the society, and thereby they have to develop the basic infrastructure so that rural people should get all the facilities like metropolitan cities or smart cities. ಗ್ರಾಮೇ ಉದ್ಯಮಿರಾಗತ್ಯ, ಉದ್ಯಮಿ ಗ್ರಾಮಕ್ಕೆ ಬಂದು ದೋಚಿಕೊಂಡು ಹೋಗೋದಲ್ಲ. ಉದ್ಯಮಿರಾಗತ್ಯ ವಿಕಾಸ ಮೂಲ ಸಂಪದ, ಮೂಲಸೌಕರ್ಯ ಅಭಿವೃದ್ಧಿಯನ್ನು ಅವ್ರು ಮಾಡಬೇಕು. ಇಲ್ಲಿದೆ ಎಲ್ಲ ಸಂಪನ್ಮೂಲಗಳನ್ನು ಬಂಡೆ ಹೊಡೆದು ಗಣಿಗಾರಿಕೆ ಮಾಡಿ ಹೋಗೋದಲ್ಲ. ಇಲ್ಲಿ ಗ್ರಾಮವನ್ನು ವಿಕಾಸ ಮಾಡಿ ಹೋಗುವಂಥವರಿಗೆ ಮಾತ್ರ ಅಲ್ಲಿ ಉದ್ಯಮಿಗಳಿಗೆ ಅವಕಾಶ ಕೊಟ್ಟು ಗ್ರಾಮವನ್ನು ಅವರಿಗೆ ವಹಿಸಿಕೊಡಬೇಕು. ಅವ್ರ ಕೆಲಸ ಏನು? ಸುಮಾರ್ಗಂ, ಒಳ್ಳೆಯ ಅತ್ಯುತ್ತಮವಾದ 50 ವರ್ಷಗಳ ಕಾಲ ಇರುವಂತಹ ಅತ್ಯುತ್ತಮವಾದ ಸುಭದ್ರವಾದ ರಸ್ತೆ ಸೌಕರ್ಯ, ಸೌರಶಕ್ತಿ, ಯಾವುದೇ ರೀತಿಯ ಶಕ್ತಿ ಮೂಲಗಳಿಗೆ ಅವಕಾಶ ಇಲ್ಲದೆ ಕೇವಲ ಸೌರಶಕ್ತಿಯನ್ನು ಎಲ್ಲರೂ ಬಳಸುವಂತೆ, ಎಲ್ಲಿಯವರೆಗೆ ಸೂರ್ಯ ಇರ್ತಾನೋ ಅಲ್ಲಿವರೆಗೆ ಎಲ್ಲ ರೀತಿಯ ಶಕ್ತಿ ಮೂಲಗಳು ಸಿಗಬೇಕು. ಆ ರೀತಿ ಅವರು ಮಾಡಬೇಕು. ಜೊತೆಗೆ ಪ್ರಕೃತಿ ಅಭಿವೃದ್ಧಿ ಮಾಡಬೇಕು. ಮರ ಗಿಡ ಬೆಳೆಸಿ ಹಳ್ಳಿಯ ಸಮೃದ್ಧತೆಯನ್ನು ಕಾಪಾಡಬೇಕು. ಜೊತೆಗೆ ಜಲಮೂಲಗಳನ್ನು ಸಂರಕ್ಷಿಸಬೇಕು ಮತ್ತು ಜನರಲ್ಲಿ ಸ್ವಚ್ಛತಾ ಭಾವನೆಯನ್ನು ಬೆಳೆಸಬೇಕು. ಇಷ್ಟು ಅವ್ರ ಕೆಲಸ ಆಗಿರುತ್ತೆ. ಮಾಂಸ ಮಜ್ಜಾದಿ ಸಂಯುಕ್ತ ದೂರಸ್ಥೇ ಸ್ಥಿತಿ ಮೋಹಕಂ ಸಮೀಪವರ್ತಿ ಸಾಮೇಧ ಕಫಪಿತ್ತಾದಿ ವಾಸನ. The ladies in a distance are very smart with meat, flesh, latrine within her body, and she looks like very smart. But when she become our own property, then we realize her mistakes as well as all kinds of foul smell from her body. So when we are very close, then we understand her weakness and smell and problems. When she is in a distance, we cannot understand all those things. Though she has everything in her body, we cannot understand. But once she is inside our house, then we realize her all problems or pains, so on and so forth. ಮಾಂಸ ಮಜ್ಜಾದಿ ಸಂಯುಕ್ತ, ಈ ದೇಹ ಮಾಂಸ, ಮಜ್ಜೆ, ಕೊಳಕು, ಗಲೀಜು ಎಲ್ಲದರಿಂದ ತುಂಬಿದ ದೇಹ. ದೂರಸ್ಥೇ ಸತಿ ಮೋಹಕಂ, ಗೊತ್ತಿದ್ರೂ ಕೂಡ ನಾವು ದೂರದಲ್ಲಿ ಕಾಣುವ ಸುಂದರವಾದ ಮೋಹಕವಾದ
ಸೌಂದರ್ಯವತಿಯಾದ ಸುಂದರಿಯನ್ನು ನೋಡಿ ಆಕರ್ಷಿತರಾಗುತ್ತೇವೆ. ಆದರೆ ಮೇಧ ಅವಳನ್ನೇ ನಾವು ನಮ್ಮವಳನ್ನಾಗಿಸಿಕೊಂಡಾಗ, ಸಮೀಪವರ್ತಿಯಾದಾಗ ಒಂದೊಂದೇ ಕಾಣುತ್ತದೆ. ಕಫ, ಪಿತ್ತ, ವಾಸನೆ, ಗಲೀಜು ಎಲ್ಲದೂ ನಮಗೆ ಎದ್ದೆದ್ದು ಕಾಣಿಸಲು ಆರಂಭವಾಗುತ್ತದೆ. ಜೊತೆಗೆ ಅವಳ ಸಂಸ್ಕಾರ, ವಾಸನೆಗಳು, ಅವಳ ಸಮಸ್ಯೆಗಳು ಎಲ್ಲವೂ ಕಾಣಲಿಕ್ಕೆ ಆರಂಭವಾಗುತ್ತದೆ. ಎಚ್ಚರವಿರಬೇಕು. ದ್ವೈತಭಾವೇತು ಸಂಸಾರ ಅದ್ವೈತೇ ಸತಿ ದುರ್ದಶ ಸಂಪ್ರಾಪ್ಯ ಸಕಲ ಸೌಕರ್ಯಂ ಕ್ಲಿಷ್ಟಕಾಲೇ ಅಧೋಗತಿ. ವೆನ್ ವಿ ಡೀಪ್ಲಿ ಅಟ್ಯಾಚ್ too much with some ladies, that will be the end of our life, because they will have full control on us and smash us. So it is better to follow the dual principle or duality principle than Advaita principle in the real life. Principle in the real life. ದ್ವೈತ ಭಾವೇತು ಸಂಸಾರ. ಒಂದು ಸಂಸಾರ ಸುಗಮವಾಗಿ ಸುಂದರವಾಗಿರಬೇಕಾದರೆ ಅವಳು ಬೇರೆ ನಾನು ಬೇರೆ ಎಂದೇ ಬದುಕಬೇಕು. ಅಕಸ್ಮಾತ್ ಅದ್ವೈತ ಭಾವವನ್ನು ನೀವೇನಾದರೂ ಬೆಳೆಸಿಕೊಂಡರೆ ಸಂಪ್ರಾಪ್ತಿಯ ಸಕಲ ಸೌಕರ್ಯಂ ಎಲ್ಲ ಸೌಲಭ್ಯವನ್ನು ಪಡೆದ ಸತಿಯು ಕ್ಲಿಷ್ಟಕಾಲೇ ಅಧೋಗತಿ ಸಮಯ ನೋಡಿ ಕೈಕೊಟ್ಟು ಓಡಿ ಹೋಗುವುದು. ಎಚ್ಚರವಿರಬೇಕು. ಸಂಸಾರ ಸುಂದರವಾಗಿರಬೇಕಾದರೆ ದ್ವೈತವೇ ಅತ್ಯುತ್ತಮವಾದದ್ದು. ಅಲೌಕಿಕ ಬೇಕಾದರೆ ಅದ್ವೈತವೇ ಅತ್ಯುತ್ತಮವಾದದ್ದು. ದುರ್ಬುದ್ಧಿ ಚ ದುರಾಚಾರ ದೂರಸ್ಥೆ ನ ಚ ದೃಶ್ಯತೆ. ಸಮೀಪಾಗತ ಜೀವಿನಾಂ ದುಷ್ಟಬುದ್ಧಿ ಪ್ರಚಕ್ಷತೆ. All kinds of negativity, bad attitude cannot be seen in the distance. But if we sit and attach next to them, we can realize all negativity of a person. ದುರ್ಬುದ್ಧಿ ಚ ದುರಾಚಾರ. ದುರ್ಬುದ್ಧಿ, ದುರಾಚಾರ, ಎಲ್ಲ ರೀತಿಯ ಸಮಸ್ಯೆಗಳನ್ನು ದೂರದಲ್ಲಿ ಇರುವಂತಹ ವ್ಯಕ್ತಿಗಳಿಂದ ನಚ ದೃಶ್ಯತೆ. ಅವರ ಕೆಟ್ಟ ಬುದ್ಧಿ ನಮಗೆ ದೂರದಲ್ಲಿದ್ದಾಗ ಕಾಣಿಸುವುದೇ ಇಲ್ಲ. ಯಾವಾಗ ಕಾಣಿಸುತ್ತದೆ ಎಂದರೆ ಸಮೀಪ ಆಗತ ಜೀವಿನಾಂ, ಅವರು ನಮ್ಮೊಂದಿಗೆ ಬೆರೆತಾಗ, ನಮ್ಮೊಂದಿಗೆ ಜೀವಿಸಿದಾಗ, ನಮ್ಮೊಂದಿಗೆ ಬಂದಾಗ ದುಷ್ಟಬುದ್ಧಿ ಪ್ರಚಕ್ಷತೆ. ಅವರ ಒಂದೊಂದೇ ಕೆಟ್ಟ ಗುಣಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ಸರ್ಯಗಳು ನಮಗೆ ಎದ್ದೆದ್ದು ಕಾಣಲಾರಂಭಿಸುತ್ತವೆ. ಹರಿಣಾಪಿ ಹರೇಣಾಪಿ ಸತಿ ತೃಪ್ತಿ ನ ಸಾಧ್ಯತೆ. ಪರಂ ಸಾಧ್ಯಂತು ರೋಗೇಣ ಸ್ವಪೀಡನಮಕಾಲಿಕಂ. We cannot satisfy the desire of a wife even by Hari or Hara or whatever it is, or any god. But it can be satisfied by a lady through her own body pain and sickness and other pains of her life. ಹರಿಣಾಪಿ ಹರೇಣಾಪಿ, ಹರಿಯಿಂದಲೋ ಹರರಿಂದಲೋ ಸತಿ ತೃಪ್ತಿಯನ್ನು, ಹೆಂಡತಿಯನ್ನು ತೃಪ್ತಿಪಡಿಸಲು ಸಾಧ್ಯವೇ ಇಲ್ಲ. ದೈಹಿಕವಾಗಿ, ಮಾನಸಿಕವಾಗಿ, ಐಹಿಕವಾಗಿ ಯಾವುದೇ ರೀತಿಯಿಂದ ಎಷ್ಟು ತಂದು ಹಾಕಿದ್ರೂ ಸಂಸಾರ ಸಾಗರ. ಸತಿ ತೃಪ್ತಿ ನ ಸಾಧ್ಯತೆ. ಪರಂ ಸಾಧ್ಯಂ, ಆದರೆ ಸಾಧ್ಯ ಯಾವುದರಿಂದ? ಅವಳಿಗೆ ಬರುವ ರೋಗಗಳಿಂದ, ಅವಳ ಸ್ವಪೀಡನೆಗಳಿಂದ, ತಕ್ಷಣದಲ್ಲಿ ಆಗುವಂತಹ ಬದಲಾವಣೆಗಳಿಂದ ಅವಳಿಗೆ ತೃಪ್ತಿಯಾಗಲು ಸಾಧ್ಯ. ಅಯ್ಯೋ ದೇವರೇ, ಇಷ್ಟೇನ ಕತೆ ಅಂತ ಅವಳಿಗೆ ಅವತ್ತು ಅನಿಸುತ್ತೆ. ಅದು ಬಿಟ್ಟು ಸುಖ ಸೌಕರ್ಯ ಇದ್ದಾಗ ಏನೇ ವ್ಯವಸ್ಥೆಗಳು ತಂದು ಕೊಟ್ಟರು ಯಾವತ್ತಿದ್ರೂ ದೇ ವಿಲ್ ಶೋ ದ ಕಲರ್. ಪತಿಪತ್ನಿ ಸುಬಂಧೋಪಿ ಕಾಮಕ್ರೋಧೆ ಸುಲೇಪಿತಂ. ಅತೃಪ್ತ ಕಾಮಿನಿ ದೇಹಿ ಕ್ರೋಧೆ ನಶ್ಯತಿ ಸಂಪದಾಂ. The relationship with husband and wife is reference with lust and anger. Those who are unsatisfied, they exaggerate it and ruin themselves. ಪತಿಪತ್ನಿ ಸುಬಂಧೋಪಿ ಕಾಮಕ್ರೋಧೆ ಸುಲೇಪಿತಂ. ಎಷ್ಟೇ ಒಳ್ಳೆಯವರಾದರೂ ಪತಿ ಪತ್ನಿಯ ಸಂಬಂಧಗಳು
ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳಿಂದ ಎಷ್ಟೇ ತುಂಬ ಚೆನ್ನಾಗಿದ್ದಾರೆ ಅಂತ ಅನಿಸಿದ್ರು ಕೂಡ ಈ ಕಾಮಕ್ರೋಧಗಳಿಂದ ಲೇಪನಗೊಂಡಿದೆ. ಸ್ವಲೇಪಿತಂ ಅತೃಪ್ತ ಕಾಮಿನಿ ದೇಹಿ, ಮಿತಿಯಲ್ಲಿದ್ದರೆ ಚೆನ್ನಾಗಿ ನಡೆದರೂ ನಡೀಬಹುದು. ಆದರೆ ಕಾಮಿನಿ ದೇಹಿ, ಆ ಕಾಮಿನಿಯು ಅತೃಪ್ತಳಾದಾಗ ಮಾತ್ರ ಇಡೀ ಸಂಸಾರ ಕೋಪದಿಂದ ಕೊನೆಗೊಂಡು ನಶ್ಯತಿ ಸಂಪದಾಂ, ಇಡೀ ಸಂಸಾರವನ್ನು ನಾಶ ಮಾಡುತ್ತದೆ ಎಂಬುದರಲ್ಲಿ ಸಂಶಯವೇ ಇಲ್ಲ. ಎಚ್ಚರವಿರಬೇಕು. ಅಲ್ಪಜ್ಞಾನೇನ ದುರ್ಬುದ್ಧಿ, ಸಬುದ್ಧಿ ಸೂಕ್ಷ್ಮ ಚಿಂತನೆ, ಸದ್ಬುದ್ಧಿ ಸೂಕ್ಷ್ಮ ಚಿಂತನೆ, ವಿಪ್ಲವಾದಿ ವಿನಾಶ ಅಂತೆ ಸದ್ಬುದ್ಧಿ ಪರಮಾಗತಿ. ದ ರೀಸನ್ ಫಾರ್ ಬ್ಯಾಡ್ ಆಟಿಟ್ಯೂಡ್ ಈಸ್ ಜಸ್ಟ್ half knowledge, and good knowledge is only by scrutiny or discernment. Good knowledge comes only after deep study or by deep pain. ಅಲ್ಪಜ್ಞಾನೇನ ದುರ್ಬುದ್ಧಿ, ದುರ್ಬುದ್ಧಿ ಬರೋದು ಯಾವಾಗ ಅಂತಂದರೆ ಸಂಪೂರ್ಣವಾದ ಜ್ಞಾನ ಇಲ್ಲದಿದ್ದಾಗ. ಸಂಪೂರ್ಣ ಜ್ಞಾನ ಬಂದರೆ ಅದು ಸದ್ಬುದ್ಧಿಯಾಗಿ ಆಗುತ್ತದೆ. ಸದ್ಬುದ್ಧಿ ಸೂಕ್ಷ್ಮ ಚಿಂತನೆ, ಡೀಪ್ ಸೂಕ್ಷ್ಮವಾಗಿ ಪ್ರತಿಯೊಂದನ್ನು ಆಳವಾಗಿ ಅಧ್ಯಯನ ಮಾಡಿದಾಗ ಖಂಡಿತವಾಗಲೂ ಸದ್ಬುದ್ಧಿ ಬಂದೇ ಬರುತ್ತದೆ. ಹಾಫ್ ಬೇಕ್ಡ್ ಫುಡ್ ಈಸ್ ನಾಟ್ ಈಟಬಲ್, ಅರ್ಧ ಬೆಂದದ್ದನ್ನು ತಿನ್ನಲು ಸಾಧ್ಯವೇ ಇಲ್ಲ. ಸಂಪೂರ್ತಿಯಾಗಿ ಬೆಂದರೆ ಸ್ವರ್ಗ ಸುಖ. ಯಾವಾಗ ಗೊತ್ತಾಗುತ್ತೆ ಇದು ಅಂತಂದರೆ ವಿಪ್ಲವಾದಿ ವಿನಾಶ ಅಂತೆ. ಜೀವನದಲ್ಲಿ ನೊಂದು ಬೆಂದು ಒದ್ದಾಡಿ ಗೋಳಾಡಿ ಎಲ್ಲ ಆದ ಮೇಲೆ ವಿನಾಶ ಅಂತೆ ಸದ್ಬುದ್ಧಿ ಸಿಗುತ್ತದೆ. ಅದು ನಿಜವಾಗಿ ಸಿಕ್ಕಿದ್ದರೆ ಮತ್ತೆ ಹುಟ್ಟುವುದು ಬೇಡ, ಸಾಯುವುದು ಬೇಡ, ಪುನರ್ಜನ್ಮವೇ ಬೇಡ ಎಂದು ಅನಿಸುತ್ತದೆ. ಬಾಲ್ಯಾದಾರದ್ಧ ಸುಜ್ಞಾನಾತ್ ಯೌವನೆ ದೈವಚಿಂತನಂ, ಯದ್ಯದಾಚಾರ್ಯತೆ ಸಾಂತೆ ಮುಕ್ತೆ ಚ ಪರಮಾಗತಿ. ದ ಸೌಂಡ್ ನಾಲೆಡ್ಜ್ ಅರ್ನ್ಡ್ ಇನ್ ದ ಚೈಲ್ಡ್ಹುಡ್, ರಿಯಲ್ ಡಿವೋಷನ್ ಇನ್ ದ ಯಂಗ್ ಏಜ್ ವಿಲ್ ಸರ್ಟನ್ಲಿ ಲೀಡ್ ಟು ಸಾಲ್ವೇಷನ್ ಇನ್ ದ ಎಂಡ್. ಬಾಲ್ಯಾದಾರಬ್ಧ ಸುಜ್ಞಾನ, ಚಿಕ್ಕ ವಯಸ್ಸಿನಲ್ಲಿಯೇ 8 ವರ್ಷ ಆದ ಕೂಡಲೇ ಎಲ್ಲ ರೀತಿಯ ಜ್ಞಾನವನ್ನು ಕಲಿಸುವುದರಿಂದ 8 ವರ್ಷದಿಂದ 10 ವರ್ಷ 15 ವರ್ಷದ ತನಕ ಎಲ್ಲ ರೀತಿಯ ಜ್ಞಾನವನ್ನು ಕಲಿಸಿಬಿಡಬೇಕು. ಯೌವನೇ ದೈವ ಚಿಂತನಂ, ಯೌವನ ಕಾಲದಲ್ಲಿ ಬರೀ ಕಾಮಕ್ರೋಧಾದಿಗಳಿಂದ ತುಂಬಿರುವುದಲ್ಲ, ಜೊತೆಗೆ ದೈವಚಿಂತನೆಯನ್ನು ಸರಿಯಾಗಿ ಅರ್ಥ ಮಾಡಿಸಿಕೊಳ್ಳಬೇಕು. ಯುವಕರಿಗೆ ಮುಖ್ಯವಾಗಿ ಬೇಕಾದ್ದು ದೈವಚಿಂತನೆ. ಹಾಗೆ ಮಾಡುವುದರಿಂದ ಸಾಂತೆ, ಅಂತ್ಯಕಾಲದಲ್ಲಿ ಯದ್ಯದ್ ಆಚಾರ್ಯತೆ, ಕಾಲಕಾಲಕ್ಕೆ ಅವನು ದೈವಚಿಂತನೆಯನ್ನು ಮಾಡುತ್ತಾ ಜೀವನವನ್ನು ಸಾಗುವುದರಿಂದ ಮುಕ್ತೇ ಚ ಪರಮಾಗತಿ, ಅಂಥವನೇ ಖಂಡಿತವಾಗಲೂ ಜನ್ಮ ಬೇಡಪ್ಪ ಸಾಕು, ಮುಕ್ತಿ ಪರಮಾಗತಿ ಪರಂಧಾಮವನ್ನು ಸೇರಲು ಸಾಧ್ಯ. ಬಿಟ್ಟು ಯೌವನ ಇದೆ ಅಂತ ಹೇಳಿ ಮಜಾ ಮಾಡುವುದರಿಂದ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಂತೆ ಸಂಗಾತ್ ಸಂಜಾಯತೆ ಕಾಮ, ಕಾಮಾತ್ ಕ್ರೋಧ, ಕ್ರೋಧಾತ್ ಸಮೋಹ, ಮೈಂಡ್ ಕೆಟ್ಟರೆ ಬಾಳೇನು ಅಂತ. ಅದರಿಂದ ಯೌವನೇ ದೈವಚಿಂತನಂ, ಯೌವನದಲ್ಲಿ ದೈವಚಿಂತನೆಯನ್ನು ಚಿಕ್ಕ 8ನೇ ವಯಸ್ಸಿಂದ ಶುರು ಮಾಡಿದರೆ ಯೌವನದಲ್ಲಿ ಯಾರೂ ಕೂಡ ಅಷ್ಟು ಮರೆಯೋದಿಲ್ಲ. ಚಿಕ್ಕ ವಯಸ್ಸಲ್ಲಿ ಹೇಳದೇ ಇದ್ದಾಗ ಸಮಸ್ಯೆ ಆಗೋದು. ಯೌವನೇ ದೈವಚಿಂತನಂ ಯದ್ಯದ್ ಆಚಾರ್ಯತೆ, ಕಾಲಕ್ಕೆ ತಕ್ಕಂತೆ ದೈವಚಿಂತನೆಯನ್ನು ಆಗಾಗ್ಗೆ ಮಾಡುತ್ತಾ ಇದ್ದಾಗ ಸಾಂತೆ, ಕೊನೆಯಲ್ಲಿ ಮುಕ್ತನಾಗುತ್ತಾನೆ. ದುಶ್ಚಟೆ ದುಷ್ಟ ಸಾಮ್ರಾಜ್ಯಂ ಬಾಲ್ಯಾದಪಿ ಪ್ರಪೋಷಿತಂ, ಯೌವನೆ ಕೋತ್ರ ಸಮೃದ್ಧಿ ಕೋಸ್ತತ್ರ ಪರಮಾಗತಿ. Bad attitude and habits practiced even in the childhood cannot be eradicated even in the young age and encircle with the rebirth in the cycle of the birth. ದುಶ್ಚಟೆ ದುಷ್ಟ ಸಾಮ್ರಾಜ್ಯಂ, ಕೆಟ್ಟ
ಕೆಟ್ಟ ಕೆಟ್ಟ ಚಟಗಳಿಂದ ದುಷ್ಟ ಸಾಮ್ರಾಜ್ಯವನ್ನು ನಾವು ಪಡೆದುಕೊಳ್ಳಬಹುದು. ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇವತ್ತು ಕೆಟ್ಟ ಕೆಟ್ಟ ಚಟಗಳಿಂದ ಆವೃತವಾಗಿರುವುದನ್ನು ನೋಡುತ್ತೇವೆ. ಬಾಲ್ಯಾದಪಿ ಪ್ರಪೋಷಿತಂ, ಚಿಕ್ಕ ವಯಸ್ಸಿನಿಂದಲೇ ಕೆಟ್ಟ ಕೆಟ್ಟ ಹವ್ಯಾಸಗಳನ್ನು ಅಳವಡಿಸಿಕೊಂಡಿರುವ ಮಕ್ಕಳನ್ನು ಬೇಕಾದಷ್ಟು ನೋಡುತ್ತೇವೆ. ಈ ಸ್ಥಿತಿ ಇರುವಾಗ ಯೌವನೇ ಕೋತ್ರ ಸಮೃದ್ಧ ಸದ್ಬುದ್ಧಿ, ಯೌವನದಲ್ಲಿ ಇನ್ನು ಒಳ್ಳೆ ಬುದ್ಧಿ ಬರುವುದಾದರೂ ಹೇಗೆ ಸಾಧ್ಯ? ಯೌವನದಲ್ಲಿ ಬರದೇ ಇರೋ ಒಳ್ಳೆ ಬುದ್ಧಿ ಮುದಿತನದಲ್ಲಿ ಎಲ್ಲಿ ಬರುತ್ತೆ? ಕೋಸ್ತತ್ರ ಪರಮಾಗತಿ, ಅವರಿಗೆ ಮುಕ್ತ ಅನ್ನೋ ಕಲ್ಪನೆ ಆದರೂ ಬರಲಿಕ್ಕೆ ಹೇಗೆ ಸಾಧ್ಯ? ಪುನರಪಿ ಜನನಂ ಪುನರಪಿ ಮರಣಂ. ವಾಸನಾವೃತ ಯಜ್ಜೀವೇ ತಜ್ಜೀವೇ ಪರಿಮೋದತಿ, ವಾಸನೆ ಕೋತ್ರ ದೈವತ್ವಂ ವಾಸನಾರ್ಥೆ ಪುನಃ ಪುನಃ. We get rebirth due to unfulfilled wants before the death. The soul again want to fulfill it at least in the next birth. But during the next birth, during the course of the next birth, they may get many other additional unfulfilled wants and die. And this continues in the circle. Again, the cycle continues. ವಾಸನಾವೃತ ಯಜ್ಜೀವಿ ತಜ್ಜೀವೇ ಪರಿಮೋದತಿ. ವಾಸನೆಗಳು ಕಾಮಕ್ರೋಧ ಲೋಭ ಮೋಹ ಇತ್ಯಾದಿ ವಾಸನೆ ಒಂದರ್ಥ, ಇನ್ನೊಂದರ್ಥ ಕೆಟ್ಟ ವಾಸನೆ, ಒಳ್ಳೆ ವಾಸನೆ. ಈ ವಾಸನೆಯಿಂದ ಆಸೆಗಳಿಂದ ಆವೃತವಾದಂತಹ ಜೀವಿ ಆ ವಾಸನೆ ಪಡೆದುಕೊಂಡಾಗ ಸಂತೋಷವನ್ನು ಪಡೆಯುವುದು ಇದೆ, ದುಃಖ ಪಡೆಯುವುದು ಇದೆ. ತಜ್ಜೀವೇ ಪರಿಮೋದತಿ, ಮೋದತಿ ಸಂತೋಷವನ್ನು ಪಡೆಯುತ್ತೆ. ವಾಸನೆ ಕೋತ್ರ ದೈವತ್ವಂ, ಈ ವಾಸನೆ ಆಸೆ 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 ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳಿಂದ ಮುಳುಗಿದಂತಹ ಯಾವ ವ್ಯಕ್ತಿಯು ಹಾಗೆ ಸತ್ತು ಹೋದರೆ ಪುನಃ ಇನ್ನೊಂದು ಜನ್ಮದಲ್ಲಾರು ಅದನ್ನು ಪಡ್ಕೊಳ್ಳೋಣ ಅಂತ ಪ್ರಯತ್ನ ಪಟ್ಟಾಗ ಅಲ್ಲಿ ಪುನಃ ಇನ್ನೊಂದಿಷ್ಟು ಕೆಟ್ಟ ಕೆಟ್ಟ ವಾಸನೆಗಳನ್ನು ಪಡೆದುಕೊಂಡು ಪುನರ್ಜನ್ಮ ಪುನಃ ಪುನಃ ವಾಸನಾರ್ಥೆ ಪುನಃ ಪುನಃ ಮುಂದಿನ ಜನ್ಮದಲ್ಲಿ ಪಡೆಯೋಣ, ಮುಂದಿನ ಜನ್ಮದಲ್ಲಿ ಪಡೆಯೋಣ, ಅಯ್ಯೋ ಅದು ಪಡ್ಕೊಂಡಿಲ್ಲ ಇದು ಪಡ್ಕೊಂಡಿಲ್ಲ ಯೋಚನೆ ಮಾಡಿ 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 ಸತ್ತು ಹೋದಾಗ ಪುನಃ ಜನ್ಮ ಗ್ಯಾರಂಟಿ. ಸಹಜವಾಗಿ ಮುಂದಿನ ಜನ್ಮ ಬರುತ್ತೆ, ಅಲ್ಲಿ ಇನ್ನೊಂದಿಷ್ಟು ಕೆಟ್ಟ ವಾಸನೆಯನ್ನು ಪಡೆದುಕೊಂಡು ಮುಗಿಯದ ಕತೆ. ಸರ್ಕಲ್ನಲ್ಲಿ ಚಕ್ರದಲ್ಲಿ ಅಲ್ಲಿ ಪುನಃ 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 ನಿರಂತರವಾಗಿ ಚಕ್ರಾವರ್ತನೆ ಆಗುತ್ತಲೇ ಇರುತ್ತದೆ. ಅಂಥವರಿಗೆ ಕೋಸ್ತತ್ರ ದೈವತ್ವ ದೇವತ್ವ ಎಲ್ಲಿ, ಪರಮಾಗತಿಯಲ್ಲಿ ಸೂರ್ಯೋದಯ ಅಸ್ತಮಾನೇ ಚ ಅಸಾಧ್ಯ. ಅಗ್ನಿಕಾರ್ಯಂ ಸದಾ ಕುರು ಪ್ರಶಾಂತಮತಿ ಸದ್ಬೋಧಂ ಅಂತೆ ಚ ಪರಮಾಗತಿ. ಎವ್ರಿ ಡೇ 2 times do pray the sun god during the sunrise and during the sunset, exactly with ghee fire, which help to get the peace of mind in our daily life and afterwards help to get salvation in the end. ಸೂರ್ಯೋದಯ ಅಸ್ತಮಾನದ 2 ಸಂದರ್ಭಗಳಲ್ಲಿ ಅಗ್ನಿಯನ್ನು ಮುಂದಿಟ್ಟುಕೊಂಡು ಸೂರ್ಯನಿಗೆ ತುಪ್ಪದಿಂದ ಹೋಮ ಮಾಡಬೇಕು. 3 ಸಲ ಮಾಡಿದ್ರೆ ಸಾಕು. ಓಂ ಸೂರ್ಯಾಯ ನಮಃ, ಓಂ ಸೂರ್ಯಾಯ ನಮಃ ಅಂಥೇಳಿ 3 ಸಲ 3 ಚಮಚ ತುಪ್ಪವನ್ನು ಒಂದು ಅಗ್ನಿಕುಂಡದಲ್ಲಿ ಹಾಕಿದ್ರೆ ಪ್ರತಿದಿನ 2 ಸಲ ಸೂರ್ಯೋದಯ ಮತ್ತು ಸೂರ್ಯಾಸ್ತಕ್ಕೆ ಸರಿಯಾಗಿ ಮಾಡುವುದರಿಂದ ಪ್ರಶಾಂತವಾದ ವಾತಾವರಣ ಉಂಟಾಗುತ್ತದೆ. ಮನೆಯಲ್ಲಿ ಯಾವಾಗಲೂ ಸಮಾಧಾನ ಉಂಟಾಗುತ್ತದೆ. ಕಾಮಕ್ರೋಧ ಲೋಭ ಮೋಹಾದಿಗಳು ಕಡಿಮೆಯಾಗಿ ಸದ್ಬೋಧೆ ಉಂಟಾಗುತ್ತದೆ. ಅಲ್ಲದೆ ಅಂತೇಚ ಪರಮಾಗತಿ, ಮುಕ್ತಾತ್ಮನಾಗಲು ಸಾಧ್ಯ. ರೋಗಾಣಾಂ ಮತ್ಸರೇ ತೀಕ್ಷ್ಣಂ ದೃಢಕಾಯಂ ಸ ಪೀಡತಿ, ದುರಾಶೆ ದುಃಖ ಸಂಪ್ರಾಪ್ತೆ ಸಮೂಲಂಚ ವಿನಶ್ಯತಿ. The very dangerous disease is jealousy in the mind that will spoil the 6-pack body also.
The jealousy increases the lust, greed, and ruin the life in the end. ರೋಗಾಣ ಮತ್ಸರೇ ತೀಕ್ಷ್ಣಂ. ರೋಗಗಳಲ್ಲಿ ಕೆಟ್ಟ ರೋಗ ಅಂತಂದರೆ ಹೊಟ್ಟೆ ಕಿಚ್ಚು. ಇದು ಆರೋಗ್ಯವಂತನಾದ ದೃಢಕಾಯನಾದಂತಹ ವ್ಯಕ್ತಿಯನ್ನು ಕೂಡ ಬಿಡುವುದಿಲ್ಲ. ದುರಾಶೆ ದುಃಖ ಸಂಪ್ರಾಪ್ತೆ. ಮತ್ಸರದಿಂದ ದುರಾಸೆ ಉಂಟಾಗಿ, ದುರಾಸೆಯಿಂದ ಪೂರ್ತಿಯಾಗದಿದ್ದಾಗ ದುಃಖ ಉಂಟಾಗಿ, ಸಮೂಲಂಚ ವಿನಶ್ಯತಿ. ಅಯ್ಯೋ ಅವನಿಗೆ ಬಂತು, ಅವನಿಗೆ ಲಾಭ ಆಯಿತು, ಅವನಿಗೆ ಅನುಕೂಲ ಆಯಿತು, ಅವರಂಥ ಮನೆ ಕಟ್ಟಿದ್ರು, ಇವರಿಂಥ ಮನೆ ಕಟ್ಟಿದ್ರು, ನಾವು ಹೀಗೆ ಇದ್ದೀವಲ್ಲ, ಯೋಚನೆ ಮಾಡಿ 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 ತಾನೂ ಸಾಯುತ್ತಾನೆ, ಸಂಬಂಧಿಕರ ಸುತ್ತಮುತ್ತಲಿದ್ದವರನ್ನೂ ಸಾಯಿಸುತ್ತಾನೆ. ಅಸ್ತಿ ಔಷಧಂ ಸರ್ವರೋಗೆ ಮತ್ಸರಂ ಮರಣಂ ವಿನ. ಮತ್ಸರಾವೃತ ಯಜ್ಜೀವಿ ಸ್ವನಾಶಿ ಸರ್ವನಾಶಿನಿ. We have variety of medicine for all kinds of diseases, but not for jealousy and the death. Jealousy exaggeration leads to death in the end without any kind of medicine. ಅಸ್ತಿ ಔಷಧಂ ಸರ್ವರೋಗೆ. ಎಲ್ಲ ರೋಗಗಳಿಗೂ ಔಷಧಿ ಇದೆ, ಆದರೆ ಎರಡಕ್ಕೆ ಬಿಟ್ಟು. ವಿನ ಅಂದರೆ ಬಿಟ್ಟು. ಯಾವುದ್ಯಾವುದು? ಮತ್ಸರಕ್ಕೆ ಔಷಧಿ ಇಲ್ಲ, ಮರಣಕ್ಕೂ ಔಷಧಿ ಇಲ್ಲ. ಮತ್ಸರಾವೃತ ಯಜ್ಜೀವಿ. ಮತ್ಸರದಿಂದ ತುಂಬಿಕೊಂಡಂತಹ ಯಾವ ಜೀವಿಯು ಸ್ವನಾಶಿ, ತನ್ನನ್ನೇ ತಾನು ಬೆಂಕಿಯಲ್ಲಿ ಹಾಕಿ ಉರಿಸಿಕೊಳ್ಳುವುದರ ಮೂಲಕ ಸರ್ವನಾಶಿನಿ, ಪಕ್ಕದಲ್ಲಿರುವವರನ್ನು ನಾಶ ಮಾಡಿ ಬಿಡುತ್ತಾನೆ. ಶಕುನಿಯ ಕಥೆಯನ್ನು ಕೇಳಿರಬಹುದು, ಮಂಥರೆಯ ಕಥೆಯನ್ನು ಕೇಳಿರಬಹುದು. ತಾವು ಹಾಳಾಗುವುದಲ್ಲದೆ ತಮ್ಮ ಸುತ್ತಮುತ್ತಲಿನವರನ್ನು ಹಾಳು ಮಾಡುತ್ತಾರೆ. ಅಹಂಕಾರೇ ಮದೋತ್ಕೃಷ್ಟ ಸಜ್ಜನಾಯ ಪ್ರಪೀಡತಿ. ಅಸೂಯಾ ಕ್ರೋಧಮುತ್ಸರ್ಗೆ ಬುದ್ಧಿನಾಶೇ ವಿನಶ್ಯತಿ. Those who have egotism more, they definitely trouble the noble people. Jealousy and anger exaggeration results in the brain hemorrhage and lead to the end. ಅಹಂಕಾರ ಮದೋತ್ಕರ್ಷಿ. ಅಹಂಕಾರ ಮದದಿಂದ ಉತ್ಕೃಷ್ಟನಾದ ಆನೆಯಂತೆ ಮದದಿಂದ ಉತ್ಕೃಷ್ಟನಾದಂತಹ ವ್ಯಕ್ತಿಯು ಸಜ್ಜನರನ್ನು ಪೀಡಿಸುತ್ತಾನೆ. ಅವರ ಅಹಂಕಾರದ ಮದದಿಂದಲೇ ಒಳ್ಳೆಯವರನ್ನು ಪೀಡಿಸುತ್ತಾನೆ. ಅಸೂಯ ಕ್ರೋಧ ಉತ್ಸರ್ಗೆಯ ಜೊತೆಗೆ ಅಸೂಯೆಗಳು, ಕೋಪ, ಉರಿ, ಸಿಟ್ಟು, ಉತ್ಸರ್ಗಿ ತುದಿಗೆ ಹೋದಾಗ ಅವನ ಬುದ್ಧಿಯು ನಾಶವಾಗಿ ಇದ್ದವರನ್ನೆಲ್ಲ ನಾಶ ಮಾಡುತ್ತಾನೆ. ಅದರಿಂದ ಇಡೀ ನಾಶಕ್ಕೆ ಅಹಂಕಾರದ ಮದದ ಉತ್ಕೃಷ್ಟತೆಯೇ ಕಾರಣ. ಪರಾಭಿವೃದ್ಧಿ ಮಾತ್ಸರ್ಯಂ ಲೋಭೇನ ಪರಿದಹ್ಯತಿ. ತದರ್ಥೇ ಪರಪೀಡಂತಿ ಪುನಃ ಪಾಪೇ ವಿನಶ್ಯತಿ. When we have jealousy with the development of others, that lead to body burning, that again motivates to trouble the others, and that repeats frequently and ruin themselves. ಪರಾಭಿವೃದ್ಧೇ ಮಾತ್ಸರ್ಯಂ. ಬೇರೆಯವರು ಸ್ವಲ್ಪ ಅಭಿವೃದ್ಧಿ ಆದರೆ ಹೊಟ್ಟೆ ಕಿಚ್ಚು ಉರಿಯುತ್ತದೆ. ಅವರಂತೆ ನಾನಾಗಬೇಕೆಂಬ ಮನಸ್ಸಿರುವುದಿಲ್ಲ, ಹೊಟ್ಟೆ ಉರಿಯನ್ನು ಮಾತ್ರ ಮಾಡುತ್ತೇವೆ. ಇದರಿಂದ ಲೋಭ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ್ಯದಿಂದ ಉರಿದುರಿದು ತನ್ನನ್ನೇ ತಾನು ಉರಿಸಿಕೊಳ್ಳುತ್ತಾನೆ. ಜೊತೆಗೆ ತದರ್ಥೆ, ಇಷ್ಟೆಲ್ಲ ಹೊಟ್ಟೆ ಕಿಚ್ಚು ಪೂರ್ತಿ ಉರಿಯುವಾಗ ಪರಪೀಡಂತಿ, ಬೇರೆಯವರಿಗೆ ಏನಾದರೂ ಮಾಡಿ ತೊಂದರೆ ಕೊಡುವುದೇ ಅವರ ಉದ್ದೇಶವಾಗಿರುತ್ತದೆ. ಇಲ್ಲದ್ರೆ ಏನಾದರೂ ಹೇಳಿ ಆದರೂ ಹೊಟ್ಟೆ ಕಿಚ್ಚು ಪರಿಹಾರ ಮಾಡ್ಕೋತಾರೆ. ಅಯ್ಯೋ ನಿಮ್ಮ ಹತ್ರ ಅದಿದೆ, ನಿಮ್ಮ ಹತ್ರ ಇದಿದೆ. ಪುನಃ ಪಾಪೇ ವಿನಶ್ಯತಿ. ಪಾಪ ಕರ್ಮಗಳು ಪುನಃ ಪುನಃ ಅವನಲ್ಲಿ ಅಂಟಿಕೊಂಡು ಸದ್ಯದಲ್ಲಿ ಸತ್ತರೂ ಅದೇ ಆಸೆಯಿಂದ ಪುನಃ ಹುಟ್ಟಿಕೊಳ್ಳುತ್ತಾನೆ. ಪುನರಪಿ ಜನನಂ ಪುನರಪಿ ಮರಣಂ.
ಎಷ್ಟೋ ಕೋಟಿ ಜನ್ಮಗಳಾದರೂ ಇವರ ಕಾಮಕ್ರೋಧ ಲೋಭ ಮೋಹ ಮತ್ತು ಮತ್ಸರಗಳಿಂದ ತುಂಬಿರುವುದರಿಂದ ಇವರಿಗೆ ಮುಕ್ತಿ ಸಿಗುವ ಯಾವ ಲಕ್ಷಣವೂ ಇಲ್ಲ. ಎಚ್ಚರವಿರಬೇಕು. ಗುರ್ಜರೇ ಸೋಮನಾಥಂಚ ದ್ವಾರಕೆ ನಾಗಶೇಖರ ಮಧ್ಯಪ್ರದೇಶೆ ಮಹಾಕಾಲ ಕಾಂಡ್ವೆ ತು ಓಂಕಾರೇಶ್ವರ ದಕ್ಷಿಣಕ್ಷೇತ್ರೇ ರಾಮನಾಥಂಚ ಕೇದಾರೇಶಂತು ಉತ್ತರೆ ಕೃಷ್ಣೇಶ್ವರ ತ್ರ್ಯಂಬಕೆ ಚ ಮಹಾರಾಷ್ಟ್ರೇ ಭೀಮಶಂಕರ ಜಾರ್ಖಂಡೇ ವೈದ್ಯನಾಥಶ್ಚ ವಿಶ್ವೇಶ್ವರ ಬನಾರಸಿ ದ್ವಾದಶೇ ಜ್ಯೋತಿರ್ಲಿಂಗಾನಾಂ ಶ್ರೀಶೈಲೇ ಮಲ್ಲಿಕಾರ್ಜುನ. ಇವಿಷ್ಟು ದ್ವಾದಶ ಜ್ಯೋತಿರ್ಲಿಂಗಗಳ ಹೆಸರುಗಳು. ಜೀವನದಲ್ಲಿ ಒಮ್ಮೆಯಾದರೂ ಇವುಗಳನ್ನು ನೋಡಿ ಮುಕ್ತಾತ್ಮರಾಗಬೇಕು. ಹಾಗೆಯೇ ಶ್ರೀರಂಗೇ ರಂಗನಾಥಂಚ ಬದರೀನಾರಾಯಣಂತಥ ಚೆಲುವೆ ಮೇಲುಕೋಟೆ ಚ ನೈಮಿಷಾರಣ್ಯ ಮಾಧವ ಶ್ರೀರಂಗಪಟ್ಟಣೆ ರಂಗಃ ಗಯಾಯಾಂತ ಗದಾಧರಃ ಕಂಚೀ ವರದರಾಜೇತು ಅನಂತಪೂಜಿತಃ ಕುಂಭಕೋಣೇ ತು ಸಾರಂಗಃ ವೆಂಕಟೇಶಸ್ತಿರುಪತಿಃ ಏತಾನಿ ದಶಮೂಲಾನಿ ಮುಕ್ತಿವೈಕುಂಠ ಸಾಧನಃ. ಶ್ರೀರಂಗದಲ್ಲಿ ರಂಗನಾಥ, ಬದರಿಕಾಶ್ರಮದಲ್ಲಿ ನಾರಾಯಣ, ಮೇಲ್ಕೋಟೆಯಲ್ಲಿ ಚೆಲುವನಾರಾಯಣ, ನೈಮಿಷಾರಣ್ಯದಲ್ಲಿ ನೈಮಿಷ ಮಾಧವ, ಶ್ರೀರಂಗಪಟ್ಟಣದಲ್ಲಿ ರಂಗ, ಗಯಾಯಲ್ಲಿ ಗದಾಧರ, ಕಂಚಿಯಲ್ಲಿ ವರದರಾಜ, ತಿರುವನಂತಪುರಂನಲ್ಲಿ ಅನಂತ, ಕುಂಭಕೋಣದಲ್ಲಿ ಸಾರಂಗಪಾಣಿ, ತಿರುಪತಿಯಲ್ಲಿ ವೆಂಕಟೇಶ್ವರ. ಈ 10 ಜಾಗಗಳಲ್ಲಿ ಭಗವಂತನನ್ನು ನೋಡುವುದರಿಂದ ಮುಕ್ತಿ ವೈಕುಂಠಕ್ಕೆ ಕಾರಣವಾಗುತ್ತದೆ. ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳನ್ನು ನಿರೀಕ್ಷಿಸಿ. ವಂದನೆಗಳು. ನಮಸ್ಕಾರ.